ಮಾರ್ಕೆಟಲ್ಲಿ ನಾಟಿ ಟೊಮಾಟ 65ರಿಂದ 70 ಜ್ಯೂಸ್ ಹೋಗಿದೆ. 50, 60, 70ವರೆಗೂ ನಾಟಿ ಟೊಮಾಟ, ಸೀಡ್ ಟೊಮಾಟ ಎರಡು ಅದೇ ರೇಂಜ್ ಹೋಗಿದೆ ಜ್ಯೂಸ್ ಹೋಗಿರೋದು. ಇನ್ನು 70ರಿಂದ 80, 110 ರೂಪಾಯಿ ಒಂದು ರೇಂಜ್ ಹೋಗಿದೆ. ಮೀಡಿಯಮ್ ಸ್ವಲ್ಪ ಸುಮಾರಾಗಿರೋದು. ಸ್ವಲ್ಪ ಭಾವ ಟೊಮಾಟೋಗಳೆಲ್ಲ 100ರಿಂದ 120, 130 ರೇಂಜ್ ಹೋಗಿದೆ. ಸೀಡ್ ಟೊಮಾಟೋ ಬಂದು ಒಳ್ಳೆ ಟೊಮಾಟೋ ಬಂದು 100, 110, 120, 200 ರೂಪಾಯಿ ರೇಂಜ್ ವರೆಗೂ ಹೋಗಿದೆ. ಸ್ವಲ್ಪ ಮೀಡಿಯಂ ಇರೋದೆಲ್ಲ 100, 110, 120 ರೂಪಾಯಿ ಹೋಗಿದೆ. ಇವತ್ತು ಬಜಾರಲ್ಲಿ ಮಾಲ್ ಸೇಲ್ಸ್ ಇಲ್ಲ ಅಂದ್ಬಿಟ್ಟು ಹೊರಗಡೆ ಬಜಾರ್ ಸ್ವಲ್ಪ ಡೌನ್ ಆಗಿದೆ. ಇದೇ ತರ ಮುಂದುವರಿಬಹುದು ಅನಿಸ್ತಾ ಇದೆ. ಮಾಲಲ್ಲೂ ಸ್ವಲ್ಪ ಕ್ವಾಲಿಟಿ ಬರ್ತಾ ಇಲ್ಲ. ಏನಾನ ಕ್ವಾಲಿಟಿ ಬಂದ್ರೆ ಸ್ವಲ್ಪ ಇನ್ನೊಂದು 15-20 ದಿವಸದಲ್ಲಿ ಸ್ವಲ್ಪ ಚೇತರಿಸ್ಕೋಬಹುದು ಅಂತಕ್ಕಂಥ ಮಾಹಿತಿ ಇದೆ. ಏನು ಬಜಾರಲ್ಲಿ ಇದೇ ತರ ಮುಂದುವರಿಬಹುದು ಇನ್ನೂ ಒಂದು 15-20 ದಿವಸ. ತದನಂತರ ಸ್ವಲ್ಪ ಚೇತರಿಸ್ಕೊಳ್ಳೋಂತ ಎಲ್ಲಾ ಮಾಹಿತಿಗಳು ಸಿಕ್ಕಿರೋದ್ರಿಂದ ರೈತರಿಗೆ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಕಟಾವು ಮಾಡ್ತಾ ಇರೋರಿಗೆಲ್ಲ ಸ್ವಲ್ಪ ಇದೇ ತರನೇ ಮುಂದುವರಿಬಹುದು ಅಂತಾನೆ ಮಾಹಿತಿ ಇದೆ. ಯಾಕಂದ್ರೆ ಬೆಲೆ ಏನಂತ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಬಿಸಿಲು ಜಾಸ್ತಿ ಇದೆ, ಹೊರಗಡೆ ಎಲ್ಲೂ ಮಾರಾಟ ಆಗ್ತಾ ಇಲ್ಲ. ಹಂಗಾಗಿ ಸ್ವಲ್ಪ ಪೊಸಿಷನ್ ಡೌನ್ ಇರ್ತೈತೆ ಅಂತ ಅನಿಸ್ತಾ ಇದೆ. ಏಪ್ರಿಲ್ 15 ಮೇಲೆ ಸ್ವಲ್ಪ ಚೇತರಿಸ್ಕೊಳ್ಳೋಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ತೋಟಗಳಲ್ಲಿ ಇದೆಲ್ಲ ನಮ್ಮ ಲೋಕಲ್ ಪೊಸಿಷನ್ಗಳೆಲ್ಲ ಸ್ವಲ್ಪ ಡೌನ್ ಅಲ್ಲೇ ಇರ್ತೈತೆ. ಒಂದು ಏಪ್ರಿಲ್ 15 ಮೇಲೆ ಹೊರಗಡೆ ಸ್ವಲ್ಪ ಶಾರ್ಟೇಜ್ ಆಗಿ ಬಿಸಿಲು ಜಾಸ್ತಿ ಇರೋದ್ರಿಂದ ಮಳೆ ಅಲ್ಲೆಲ್ಲ ಸ್ವಲ್ಪ ಮಳೆ ಆಗಿ ಏನೋ ಡ್ಯಾಮೇಜ್ ಆದ್ರೆ ಸ್ವಲ್ಪ ಮುಂದುವರಿಯುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. 100 ರೂಪಾಯಿ 130 ಮೇಲ್ಗಟ್ಟೆ ಜಲ್ದಿ ಹಿಡಿದ್ರು. 130 ರೂಪಾಯಿ 100 ಇಲ್ಲ ಆಯ್ತಾ? 100, 215